ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಅಂದ್ರೆ ಕೆಲ ತಿಂಗಳ ಹಿಂದೆಯೂ ಕೂಡ ಇಲ್ಲಿ ಅಗ್ನಿ ಅವಘಡ ನಡೆದಿತ್ತು ಅನ್ನುವಂತ ವಿಚಾರ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಬೆಂಕಿ ಅವಘಡ ಆಗಿರೋದು. ಆದ್ರೆ ಕೆಲ ತಿಂಗಳ ಹಿಂದೆಯೂ ಇಂಥದ್ದೇ ಅಗ್ನಿ ಅವಘಡ ನಡೆದಿತ್ತು. ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಂದು ಅಗ್ನಿ ಅವಘಡ ನಡೆದಿತ್ತು. ಆ ಬಳಿಕ ಈ ಅಕ್ರಮ ಬಾಂಗ್ಲಾದೇಶಿಗರು ಜಾಗ ಖಾಲಿ ಮಾಡಿದ್ರು. ಆ ಬೆಂಕಿ ಬಿದ್ದಿರುವಂತಹ ಕೂಗಳತೆ ದೂರದಲ್ಲಿ ಮತ್ತೆ ಈಗ ಬ್ಲಾಸ್ಟ್. ಬಾಂಗ್ಲಾದೇಶಿಗರಿದ್ದಂತಹ ಜಾಗದಲ್ಲಿ ಅಗ್ನಿ ಅವಘಡ ಆಗಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಆರೋಪ. ಅದಕ್ಕೆ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ನಡೆಸಿದಂತಹ ಸಂದರ್ಭದಲ್ಲಿ ಇದ್ದಂತ ಒಂದಷ್ಟು ಈ ಅಕ್ರಮ ರೀಫಿಲ್ಲಿಂಗ್ ನಡೀತಾ ಇದ್ದಂತಹ ಜಾಗಗಳು. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡ ಆಗಿದೆ. ಈಗ ಈ ಹಿಂದೆ ಎಲ್ಲ ವೇಸ್ಟ್ ಎಲ್ಲ ತಗೊಂಡ್ ಬಂದು ಇಲ್ಲಿ ಹಾಸ್ಪಿಟಲ್ ವೇಸ್ಟ್ ಎಲ್ಲ ಪ್ರತಿಯೊಂದು ತಗೊಂಡ್ ಬಂದು ಇಲ್ಲಿ ಸೆಗ್ರಿಗೇಟ್ ಮಾಡ್ತಾ ಇದ್ರು. ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಎಲ್ಲ ಒಂದು ಪೊಲ್ಯೂಷನ್ ಆಗ್ಲಿ ಇದಾಗ್ಲಿ ಎಲ್ಲ ಕಡೆಯಿಂದನೂ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಇಲ್ಲೆಲ್ಲರೂ ಲೇಡೀಸ್ ಎಲ್ಲ ಸೇರಿ ಎಲ್ಲರೂ ಅದು ಒಂದು ಈ 2 ತಿಂಗಳ ಹಿಂದೆ ಒಂದು ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯ್ತು. ಒಂದು 20-25 ಸಿಲಿಂಡರ್. ಅವಾಗ ಆ ಟೈಮಲ್ಲಿ ಎಲ್ಲಾ ಲೇಡೀಸ್ ಸೇರಿ ಹೋಗಿ ನಾವು ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ ಅವ್ರ ಹತ್ರ. ಅವರು ಕೂಡ ಇದ್ ಮಾಡ್ಲಿಲ್ಲ. ಮತ್ತೆ ನಾವು ಅಲ್ಲಿ ಇದ್ರ ಹತ್ರನೂ ಎಲ್ಲಾ ಕಡೆ ಹೋಗಿ ಕಂಪ್ಲೇಂಟ್ ಕೊಟ್ರು ಯಾವ ರೀತಿಯಲ್ಲೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಗಮನಿಸ್ತಾ ಇದೀವಿ, ಸ್ವಲ್ಪ ದಿನದ ಹಿಂದೆನೂ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. ಇಂಥ ಅಕ್ರಮ ಗ್ಯಾಸ್ಗಳು ಅಂದ್ರೆ ಈ ಗ್ಯಾಸ್ಗಳನ್ನ ಹಳೆ ಗ್ಯಾಸ್ಗಳನ್ನ ತಗೊಂಡ್ಬಂದು ಅದಕ್ಕೆ ರೀಪೇಂಟ್ ಮಾಡಿ ಅದನ್ನ ವಾಪಸ್ ಬೆಂಗಳೂರಿನ ಜನರಿಗೆ ಹಂಚುವಂತ ಈ ಕೆಲಸವನ್ನ ಮಾಡ್ತಾ ಇದ್ರಲ್ಲ. ಅಂದ್ರೆ ಬೆಂಗಳೂರಿನ ಜನರ ಜೀವದ ಜೊತೆ ಎಲ್ಲೊಂದ್ ಕಡೆ ಇವರೆಲ್ಲರೂ ಕೂಡ ಆಟ ಆಡ್ತಾ ಇದ್ರು ಅನ್ನುವಂಥದ್ದಂತೂ ಕನ್ಫರ್ಮ್. ಈಗ ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ? ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿ ಬಾಂಗ್ಲಾ ಪ್ರಜೆಗಳು ಅಕ್ರಮವಾಗಿ ಬಂದು ವಾಸ ಮಾಡ್ತಾ ಇರುವಂತದ್ದು. ಜೊತೆಗೆ ಅವ್ರು ಹೇಳ್ತಾರೆ ಕೋಲ್ಕತ್ತಾದಿಂದ ಬಂದಿದೀವಿ, ಜೊತೆಗೆ ದೆಹಲಿದಿಂದ ಬಂದಿದೀವಿ ಅನ್ನುವಂಥದ್ದು. ಅಲ್ಲಿಂದ ಬಂದು ಅಲ್ಲಿಯ ಆಧಾರ್ ಕಾರ್ಡ್ ಅನ್ನ ತೋರಿಸ್ತಾರೆ. ಆದ್ರೆ ಅವರ ಮಕ್ಕಳ ಒಂದು ಆಧಾರ್ ಕಾರ್ಡ್ ಗಳನ್ನ ನೋಡಿದ್ರೆ, ಅಂದ್ರೆ ಅವರ ಮಕ್ಕಳು ಯಾರು ಇರ್ತಾರೆ ಅವರ ಆಧಾರ್ ಕಾರ್ಡ್ ನೋಡಿದ್ರೆ ಅದು ಸ್ಥಳೀಯ ಅಡ್ರೆಸ್ ನಲ್ಲಿ ಇರುತ್ತೆ. ಜೊತೆಗೆ ಅವ್ರು ಬಂದು ಕೇವಲ 2 ವರ್ಷ ಆಯ್ತು ಅನ್ನುವಂಥದ್ದನ್ನ ಹೇಳ್ತಾರೆ. 2 ವರ್ಷದಲ್ಲಿ ಅವ್ರ ಮಕ್ಕಳಿಗೆ ಇಲ್ಲಿ ಆಧಾರ್ ಕಾರ್ಡ್ ಹೇಗೆ ಸಿಗುತ್ತೆ ಅನ್ನುವಂಥದ್ದು. ಜೊತೆಗೆ ಆ ಆಧಾರ್ ಕಾರ್ಡ್ ಅನ್ನ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ನಂಬರ್ನ ಆಪ್ ನಲ್ಲಿ ಹಾಕಿ ನೋಡಿದಾಗ ಗವರ್ಮೆಂಟ್ ವೆಬ್ಸೈಟ್ ನಲ್ಲಿ ಅದು ನಕಲಿ ಅನ್ನುವಂಥದ್ದು ತೋರಿಸುವಂಥದ್ದು. ಜೊತೆಗೆ ಕೆಲವು ಅಧಿಕಾರಿಗಳನ್ನ ಅದನ್ನ ಪರಿಶೀಲನೆ ಮಾಡಿದಾಗಲೂ ಕೂಡ ಅದು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅನ್ನೋದು ಗೊತ್ತಾಗುತ್ತೆ. ಬಳಿಕ ಇವ್ರು ಏನ್ ಕೆಲಸ ಮಾಡ್ತಾರೆ ಇಲ್ಲಿ ಉಳ್ಕೊಂಡು ಅನ್ನುವಂಥದ್ದನ್ನ ತಪಾಸಣೆ ಮಾಡಿದಾಗ ಅವರ ಗುಡಿಸಲುಗಳನ್ನೆಲ್ಲ ನೋಡಿದಾಗ ಅಲ್ಲೆಲ್ಲವೂ ಕೂಡ ಕೆಲ ಖಾಲಿ ಸಿಲಿಂಡರ್ಗಳು, ರೀಫಿಲಿಂಗ್ ಮಾಡುವಂತ ಸಿಲಿಂಡರ್ಗಳು ಲಭ್ಯ ಆಗುವಂಥದ್ದು. ಇವ್ರು ಏನ್ ಮಾಡ್ತಾರಂದ್ರೆ ಕೆಲ ಸಿಲಿಂಡರ್ಗಳನ್ನ ತಂದು ಅದನ್ನ ಅಕ್ರಮವಾಗಿ ಫಿಲ್ಲಿಂಗ್ ಮಾಡಿ ಅದನ್ನ ಅರ್ಧ ಬೆಲೆಗೆ ಅದನ್ನ ಮಾರುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಪೇಂಟಿಂಗ್ ಮಾಡುವಂತ ಕೆಲಸವನ್ನ ಮಾಡಿ ಅದನ್ನ ಜೊತೆಗೆ ರೀಫಿಲಿಂಗ್ ಮಾಡಿ ಅದನ್ನ ಮಾರುವಂತದನ್ನ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಅಧಿಕೃತ ಲೈಸೆನ್ಸ್ ನ ಇವರು ಸರ್ಕಾರದಿಂದ ಪಡೆದಿರೋದಿಲ್ಲ. ಅಕ್ರಮವಾಗಿ ಆ ಒಂದು ಕೆಲಸವನ್ನ ಕೂಡ ಮಾಡುವಂತದ್ದು. ಅಂದ್ರೆ ಬೇರೆ ದಲ್ಲಾಳಿಗಳು ಯಾರು ಇವ್ರನ್ನ ಕರೆದುಕೊಂಡು ಬಂದಿರ್ತಾರೆ ಅವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಈ ಒಂದು ಅಕ್ರಮ ಚಟುವಟಿಕೆ ಅಂದ್ರೆ ರೀಫಿಲ್ಲಿಂಗ್ ನಡೆಯುವಂಥದ್ದು. ಈ ರೀತಿ ನಡೆಯುವಾಗ ಕೆಲ ದಿನಗಳ ಹಿಂದೆಯೂ ಕೂಡ ಅಂದ್ರೆ ಕೆಲ ತಿಂಗಳ ಹಿಂದೆ ಇದೇ ಬೇಗೂರಿನ ಎಲೆನಹಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಗ್ನಿ ಅವಘಡ ಆಗಿತ್ತು ಅನ್ನುವಂಥದ್ದನ್ನ ಸ್ಥಳೀಯರು ಕೂಡ ಹೇಳಿರುವಂತದ್ದು. ಈ ಹಿಂದೆ ನಡೆದಾಗ ದೂರನ್ನು ಕೂಡ ಕೊಟ್ಟಿದ್ವಿ. ಆಗ ಆ ಪ್ರದೇಶದಿಂದ ಕೆಲವು ಮೀಟರ್ಗಳಷ್ಟು 200 ಮೀಟರ್ ದೂರ ಹೋಗಿ ಅವರು ಮತ್ತೆ ಜೋಪಡಿಗಳನ್ನ ಹಾಕೊಳ್ತಾರೆ ಅನ್ನುವಂಥದ್ದನ್ನ ಕೆಲ ಸ್ಥಳೀಯರು ಹೇಳಿರುವಂತದ್ದು. ಈಗ ಅಲ್ಲಿಂದ ಏನ್ ದೂರ ಹೋಗಿದ್ದಾರೆ ಅಲ್ಲಿದ್ದಂತ ಸ್ಥಳದಲ್ಲಿ ಅಲ್ಲಿಂದನೂ ಕೆಲ ಪ್ರಜೆಗಳು ಸ್ಥಳೀಯರು ಹೋದಂತ ಸಂದರ್ಭದಲ್ಲಿ ಖಾಲಿ ಮಾಡ್ಕೊಂಡು ಹೋಗುವಂತದ್ದು, ಜೊತೆಗೆ ಓಡ್ ಹೋಗುವಂತದ್ದು ಮಾಡ್ತಾ ಇದ್ರು. ಅದಾದ ಬಳಿಕ ಈಗ ಮತ್ತೆ ಅಲ್ಲೂ ಕೂಡ ಒಂದು ಬ್ಲಾಸ್ಟ್ ಆಗಿರುವಂತದ್ದು, ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಗ್ನಿ ಅವಘಡ ಆಗಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಶ್ವಿನಿ, ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಅಂದ್ರೆ ಕೆಲ ತಿಂಗಳ ಹಿಂದೆಯೂ ಕೂಡ ಇಲ್ಲಿ ಅಗ್ನಿ ಅವಘಡ ನಡೆದಿತ್ತು ಅನ್ನುವಂತ ವಿಚಾರ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಬೆಂಕಿ ಅವಘಡ ಆಗಿರೋದು. ಆದ್ರೆ ಕೆಲ ತಿಂಗಳ ಹಿಂದೆಯೂ ಇಂಥದ್ದೇ ಅಗ್ನಿ ಅವಘಡ ನಡೆದಿತ್ತು. ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಂದು ಅಗ್ನಿ ಅವಘಡ ನಡೆದಿತ್ತು. ಆ ಬಳಿಕ ಈ ಅಕ್ರಮ ಬಾಂಗ್ಲಾದೇಶಿಗರು ಜಾಗ ಖಾಲಿ ಮಾಡಿದ್ರು. ಆ ಬೆಂಕಿ ಬಿದ್ದಿರುವಂತಹ ಕೂಗಳತೆ ದೂರದಲ್ಲಿ ಮತ್ತೆ ಈಗ ಬ್ಲಾಸ್ಟ್.
ಬಾಂಗ್ಲಾದೇಶದಲ್ಲಿದ್ದಂತ ಜಾಗದಲ್ಲಿ ಅಗ್ನಿ ಅವಘಡ ಆಗಿದೆ. ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಆರೋಪ. ಅದಕ್ಕೆ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ನಡೆಸಿದಂತ ಸಂದರ್ಭದಲ್ಲಿ ಇದ್ದಂತ ಒಂದಷ್ಟು ಈ ಅಕ್ರಮ ರೀಫಿಲ್ಲಿಂಗ್ ನಡೀತಾ ಇದ್ದಂತ ಜಾಗಗಳು. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಅವಘಡ ಆಗಿದೆ. ಈಗ ಈ ಹಿಂದೆ ಎಲ್ಲ ವೇಸ್ಟ್ ಎಲ್ಲ ತಗೊಂಡ್ ಬಂದು ಇಲ್ಲಿ ಹಾಸ್ಪಿಟಲ್ ವೇಸ್ಟ್ ಎಲ್ಲ ಪ್ರತಿಯೊಂದು ತಗೊಂಡ್ ಬಂದು ಇಲ್ಲಿ ಸೆಗ್ರಿಗೇಟ್ ಮಾಡ್ತಾ ಇದ್ರು. ಅದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಎಲ್ಲ ಒಂದು ಪೊಲ್ಯೂಷನ್ ಆಗ್ಲಿ ಇದಾಗ್ಲಿ ಎಲ್ಲಾ ಕಡೆಯಿಂದನೂ ತೊಂದರೆ ಆಗ್ತಾ ಇತ್ತು. ಅದಕ್ಕೆ ಇಲ್ಲೆಲ್ಲರೂ ಲೇಡೀಸ್ ಎಲ್ಲ ಸೇರಿ ಎಲ್ಲರೂ ಅದು ಈ 2 ತಿಂಗಳ ಹಿಂದೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯ್ತು. 20-25 ಸಿಲಿಂಡರ್. ಅವಾಗ ಆ ಟೈಮಲ್ಲಿ ಎಲ್ಲಾ ಲೇಡೀಸ್ ಸೇರಿ ಹೋಗಿ ನಾವು ಕಂಪ್ಲೇಂಟ್ ಕೊಟ್ವಿ ಪೊಲೀಸ್ ಅವ್ರ ಹತ್ರ. ಅವರು ಕೂಡ ಇದ್ ಮಾಡ್ಲಿಲ್ಲ. ಮತ್ತೆ ನಾವು ಅಲ್ಲಿ ಇದ್ರ ಹತ್ರನೂ ಎಲ್ಲಾ ಕಡೆ ಹೋಗಿ ಕಂಪ್ಲೇಂಟ್ ಕೊಟ್ರು ಯಾವ ರೀತಿಯಲ್ಲೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಗಮನಿಸ್ತಾ ಇದೀವಿ, ಸ್ವಲ್ಪ ದಿನದ ಹಿಂದೆನೂ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. ಇಂಥ ಅಕ್ರಮ ಗ್ಯಾಸ್ಗಳು ಅಂದ್ರೆ ಈ ಗ್ಯಾಸ್ಗಳನ್ನ ಹಳೆ ಗ್ಯಾಸ್ಗಳನ್ನ ತಗೊಂಡ್ಬಂದು ಅದಕ್ಕೆ ರೀಪೇಂಟ್ ಮಾಡಿ ಅದನ್ನ ವಾಪಸ್ ಬೆಂಗಳೂರಿನ ಜನರಿಗೆ ಹಂಚುವಂತ ಈ ಕೆಲಸವನ್ನ ಮಾಡ್ತಾ ಇದ್ರಲ್ಲ. ಅಂದ್ರೆ ಬೆಂಗಳೂರಿನ ಜನರ ಜೀವದ ಜೊತೆ ಎಲ್ಲೊಂದ್ ಕಡೆ ಇವರೆಲ್ಲರೂ ಕೂಡ ಆಟ ಆಡ್ತಾ ಇದ್ರು ಅನ್ನುವಂಥದ್ದಂತೂ ಕನ್ಫರ್ಮ್. ಈಗ ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ? ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿ ಬಾಂಗ್ಲಾ ಪ್ರಜೆಗಳು ಅಕ್ರಮವಾಗಿ ಬಂದು ವಾಸ ಮಾಡ್ತಾ ಇರುವಂತದ್ದು. ಜೊತೆಗೆ ಅವ್ರು ಹೇಳ್ತಾರೆ ಕೋಲ್ಕತ್ತಾದಿಂದ ಬಂದಿದೀವಿ, ಜೊತೆಗೆ ದೆಹಲಿದಿಂದ ಬಂದಿದೀವಿ ಅನ್ನುವಂಥದ್ದು. ಅಲ್ಲಿಂದ ಬಂದು ಅಲ್ಲಿಯ ಆಧಾರ್ ಕಾರ್ಡ್ ಅನ್ನ ತೋರಿಸ್ತಾರೆ. ಆದ್ರೆ ಅವರ ಮಕ್ಕಳ ಒಂದು ಆಧಾರ್ ಕಾರ್ಡ್ ಗಳನ್ನ ನೋಡಿದ್ರೆ, ಅಂದ್ರೆ ಅವರ ಮಕ್ಕಳು ಯಾರು ಇರ್ತಾರೆ ಅವರ ಆಧಾರ್ ಕಾರ್ಡ್ ನೋಡಿದ್ರೆ ಅದು ಸ್ಥಳೀಯ ಅಡ್ರೆಸ್ ನಲ್ಲಿ ಇರುತ್ತೆ. ಜೊತೆಗೆ ಅವ್ರು ಬಂದು ಕೇವಲ 2 ವರ್ಷ ಆಯ್ತು ಅನ್ನುವಂಥದ್ದನ್ನ ಹೇಳ್ತಾರೆ. 2 ವರ್ಷದಲ್ಲಿ ಅವ್ರ ಮಕ್ಕಳಿಗೆ ಇಲ್ಲಿ ಆಧಾರ್ ಕಾರ್ಡ್ ಹೇಗೆ ಸಿಗುತ್ತೆ ಅನ್ನುವಂಥದ್ದು. ಜೊತೆಗೆ ಆ ಆಧಾರ್ ಕಾರ್ಡ್ ಅನ್ನ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ನಂಬರ್ನ ಆಪ್ ನಲ್ಲಿ ಹಾಕಿ ನೋಡಿದಾಗ ಗವರ್ಮೆಂಟ್ ವೆಬ್ಸೈಟ್ ನಲ್ಲಿ ಅದು ನಕಲಿ ಅನ್ನುವಂಥದ್ದು ತೋರಿಸುವಂಥದ್ದು. ಜೊತೆಗೆ ಕೆಲವು ಅಧಿಕಾರಿಗಳನ್ನ ಅದನ್ನ ಪರಿಶೀಲನೆ ಮಾಡಿದಾಗಲೂ ಕೂಡ ಅದು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅನ್ನೋದು ಗೊತ್ತಾಗುತ್ತೆ. ಬಳಿಕ ಇವ್ರು ಏನ್ ಕೆಲಸ ಮಾಡ್ತಾರೆ ಇಲ್ಲಿ ಉಳ್ಕೊಂಡು ಅನ್ನುವಂಥದ್ದನ್ನ ತಪಾಸಣೆ ಮಾಡಿದಾಗ ಅವರ ಗುಡಿಸಲುಗಳನ್ನೆಲ್ಲ ನೋಡಿದಾಗ ಅಲ್ಲೆಲ್ಲವೂ ಕೂಡ ಕೆಲ ಖಾಲಿ ಸಿಲಿಂಡರ್ಗಳು, ರೀಫಿಲಿಂಗ್ ಮಾಡುವಂತ ಸಿಲಿಂಡರ್ಗಳು ಲಭ್ಯ ಆಗುವಂಥದ್ದು. ಇವ್ರು ಏನ್ ಮಾಡ್ತಾರಂದ್ರೆ ಕೆಲ ಸಿಲಿಂಡರ್ಗಳನ್ನ ತಂದು ಅದನ್ನ ಅಕ್ರಮವಾಗಿ ಫಿಲ್ಲಿಂಗ್ ಮಾಡಿ ಅದನ್ನ ಅರ್ಧ ಬೆಲೆಗೆ ಅದನ್ನ ಮಾರುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಪೇಂಟಿಂಗ್ ಮಾಡುವಂತ ಕೆಲಸವನ್ನ ಮಾಡಿ ಅದನ್ನ ಜೊತೆಗೆ ರಿಫಿಲಿಂಗ್ ಮಾಡಿ ಅದನ್ನ ಮಾರುವಂತದನ್ನ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಅಧಿಕೃತ ಲೈಸೆನ್ಸ್ ನ ಇವರು ಸರ್ಕಾರದಿಂದ ಪಡೆದಿರೋದಿಲ್ಲ. ಅಕ್ರಮವಾಗಿ ಆ ಒಂದು ಕೆಲಸವನ್ನ ಕೂಡ ಮಾಡುವಂತದ್ದು. ಅಂದ್ರೆ ಬೇರೆ ದಲ್ಲಾಳಿಗಳು ಯಾರು ಇವ್ರನ್ನ ಕರೆದುಕೊಂಡು ಬಂದಿರ್ತಾರೆ ಅವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ಈ ಒಂದು ಅಕ್ರಮ ಚಟುವಟಿಕೆ ಅಂದ್ರೆ ರೀಫಿಲ್ಲಿಂಗ್ ನಡೆಯುವಂಥದ್ದು. ಈ ರೀತಿ ನಡೆಯುವಾಗ ಕೆಲ ದಿನಗಳ ಹಿಂದೆಯೂ ಕೂಡ ಅಂದ್ರೆ ಕೆಲ ತಿಂಗಳ ಹಿಂದೆ ಇದೇ ಬೇಗೂರಿನ ಎಲೆನಹಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಗ್ನಿ ಅವಘಡ ಆಗಿತ್ತು ಅನ್ನುವಂಥದ್ದನ್ನ ಸ್ಥಳೀಯರು ಕೂಡ ಹೇಳಿರುವಂತದ್ದು. ಈ ಹಿಂದೆ ನಡೆದಾಗ ದೂರನ್ನ ಕೂಡ ಕೊಟ್ಟಿದ್ವಿ. ಆಗ ಆ ಪ್ರದೇಶದಿಂದ ಕೆಲವು ಮೀಟರ್ಗಳಷ್ಟು 200 ಮೀಟರ್ ದೂರ ಹೋಗಿ ಅವರು ಮತ್ತೆ ಜೋಪಡಿಗಳನ್ನ ಹಾಕೊಳ್ತಾರೆ ಅನ್ನುವಂಥದ್ದನ್ನ ಕೆಲ ಸ್ಥಳೀಯರು ಹೇಳಿರುವಂತದ್ದು. ಈಗ ಅಲ್ಲಿಂದ ಏನ್ ದೂರ ಹೋಗಿದ್ದಾರೆ ಅಲ್ಲಿದ್ದಂತ ಸ್ಥಳದಲ್ಲಿ ಅಲ್ಲಿಂದನೂ ಕೆಲ ಪ್ರಜೆಗಳು ಸ್ಥಳೀಯರು ಹೋದಂತ ಸಂದರ್ಭದಲ್ಲಿ ಖಾಲಿ ಮಾಡ್ಕೊಂಡು ಹೋಗುವಂತದ್ದು, ಜೊತೆಗೆ ಓಡ್ ಹೋಗುವಂತದ್ದು ಮಾಡ್ತಾ ಇದ್ರು. ಅದಾದ ಬಳಿಕ ಈಗ ಮತ್ತೆ ಅಲ್ಲೂ ಕೂಡ ಒಂದು ಬ್ಲಾಸ್ಟ್ ಆಗಿರುವಂತದ್ದು, ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಗ್ನಿ ಅವಘಡ ಆಗಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅಶ್ವಿನಿ, ರೈಟ್. ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಮಾಹಿತಿ. ಅಲ್ಲ ಸರ್, ಬೇಕಾಗುತ್ತೆ ಹೇಳಿದೀವಲ್ಲ.